ಕೆಜಿಎಫ್ ತಾಲೂಕಿನ ಕರ್ನಾಟಕ ರಾಜ್ಯ ಕರ ವಸೂಲಿಗಾರರ ಸಂಘದ ವತಿಯಿಂದ ಇಂದು 2025ರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳಾದ ವೆಂಕಟೇಶಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಎಜಾಜ್ ಪಾಷಾ, ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಂಧ್ಯಾ, ಪಂಚಾಯತ್ ರಾಜ್ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜಾರಾಮ್, ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕರಾದ ದಿವ್ಯಾ, ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ಜಗದೀಶ್, ಕರು ವಸೂಲಿಗಾರರ ಸಂಘದ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ಕಾರ್ಯದರ್ಶಿ ಗೋಪಿರೆಡ್ಡಿ, ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಸಂಘದ ಎಲ್ಲ ನಿರ್ದೇಶಕರು ಹಾಜರಿದ್ದರು. ಸಂಘಟನೆ ಅನ್ನೋ ವಿಚಾರಕ್ಕೆ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅಂದರೆ ಹೊರಗಡೆಯಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ಅಥವಾ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ನಾವೇ ಒಂದು ಕಟ್ಕೊಂಡಿರ್ತಕ್ಕಂಥ ಒಂದು ಗೂಡು ಅಂದರೆ ಸಂಘಟನೆ. ಅದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಆಗಿರ್ಬೋದು, ಅಥವಾ ನಮ್ಮ PDO ಸಂಘ ಆಗಿರ್ಬೋದು, ಅಥವಾ ಕರ ವಸೂಲಿಗಾರರ ಸಂಘ ಆಗಿರ್ಬೋದು, ಯಾವುದೇ ಸಂಘಟನೆಗಳಾಗಿರ್ಬೋದು, ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳಿಕ್ಕೆ ಕಟ್ಕೊಂಡಿರ್ತಕ್ಕಂಥ ಒಂದು ಒಟ್ಟಾಗಿ ನಾವೆಲ್ಲ ಸೇರಿಕೊಂಡು ಅದನ್ನು ಸಾಮೂಹಿಕವಾಗಿ ಬಗೆಹರಿಸಿಕೊಳ್ಳಿಕ್ಕೆ ನಾವೆಲ್ಲ ಸೇರ್ಕೊಂಡಿರ್ತೇವೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕರ ವಸೂಲಿಗಾರರ ಸಂಘ ಕೂಡ ಇವತ್ತು ಒಂದು ಸಂಘಟನೆಯಾಗಿ ಇವತ್ತೊಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಬಹಳ ಸಂತೋಷ. ಇಡೀ ಬೇರೆ ಇಲಾಖೆಗಳನ್ನೆಲ್ಲ ನಾನು ಎಲ್ಲ ಇಲಾಖೆಗಳನ್ನ ನೋಡ್ತಾ ಬರ್ತಿದ್ದೀನಿ, ಆದ್ರೆ ಬಹಳಷ್ಟು ಒತ್ತಡದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಲಾಖೆ ಅಂತ ಇದೆ ಅಂದ್ರೆ ಅದು ನಮ್ಮ RDPR, ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆ. ಯಾಕೆಂದ್ರೆ ಇವತ್ತು ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಆ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿನ ಒಂದು ಬಾಡಿ ಇರುತ್ತೆ, ಆ ಬಾಡಿ ಜೊತೆಗೆ ನಾವು ಕೆಲಸ ಮಾಡ್ಬೇಕಲ್ಲ. ಸೊ ಬಹಳ ನಿಜವಾಗ್ಲೂ ಬಹಳ ಕಷ್ಟದ ಕೆಲಸ. ಅಲ್ಲಿನ ಅವರ ಅಭಿಪ್ರಾಯಗಳನ್ನ ತಗೊಂಡು ನಮ್ಮ ಇಲಾಖಾ ನಿಯಮಗಳನ್ನ ಅದನ್ನು ಇದನ್ನು ಅಳೆದು ತೂಗಿ ಒಂದು ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಬಹಳ ಕಷ್ಟದ ಕೆಲಸ. ಆದ್ರೂ ಕೂಡ ತಾವೆಲ್ಲರೂ ಕೂಡ ಬಹಳ ಶ್ರಮ ವಹಿಸಿ ಬಹಳ ದಕ್ಷತೆಯಿಂದ ನಮ್ಮ KGF ನಲ್ಲಿ RDPR ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಮ್ಮ ಶಾಸಕರು ಕೂಡ ಆಗಾಗ ಹೇಳ್ತಾ ಇರ್ತಾರೆ. ಏನೇ ಸಮಸ್ಯೆಗಳಿದ್ರು ಕೂಡ ಅಲ್ಲಿನ ಸಮಸ್ಯೆಗಳು ಸ್ಥಳೀಯವಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ನೀವು ಅಲ್ಲೇ ಸ್ಥಳೀಯವಾಗಿ ಬಗೆಹರಿಸಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಈ ಹಿಂದೆ ಬಹಳ PDO ಫಸ್ಟ್ ಅಪಾಯಿಂಟ್ಮೆಂಟ್ ಆದಾಗೆಲ್ಲ ಬಹಳ ಸಮಸ್ಯೆ ಇತ್ತು. ಯಾಕೆಂದ್ರೆ ಆ ಒಂದು ಸಮಸ್ಯೆಗಳಿಗೆ ಒಪ್ಕೊಂಡು ಹೋಗುವಂತ ಬಹಳ ಕಷ್ಟ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಒಂದು ಸ್ವಲ್ಪ ಮೋಸ್ಟ್ ಸೀನಿಯರ್ಸ್ ಇದ್ರೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಈಗ ಆ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಸ್ವಲ್ಪ ಚಾಕಚಕ್ಯತೆ ಇರೋದ್ರಿಂದ ಸ್ವಲ್ಪ ಸ್ಮೂತ್ ಆಗಿ ಹೋಗ್ತಾ ಇದೆ ಅಂತಕ್ಕಂಥದ್ದು ನಾನು ಹೇಳಿಕ್ ಬಯಸ್ತೇನೆ. ಆದ್ರೂ ಕೂಡ ಸಮಸ್ಯೆಗಳಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ನಿಮ್ಗೆ ಯಾವುದೇ ಸಂದರ್ಭ ಏನೇ ಸಮಸ್ಯೆಗಳಿದ್ರು ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇದೆ, ತಮ್ಮ ಸಂಘಟನೆ ಕೂಡ ನಮ್ಮ ಜೊತೆಲಿದೆ. ಈಗಾಗಲೇ ನಮ್ಮ ಇಬ್ಬರು ನಿರ್ದೇಶಕರು, ನಮ್ಮ ಎಜಾಜ್ ಪಾಷಾ ಸರ್ ಅವರು ಮತ್ತೆ ಜಗದೀಶ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಇಲಾಖೆ ನಮಗೆ ಬಹಳ ನೌಕರ ಸಂಘಕ್ಕೆ ಒಂದು ಬಲ ಇದ್ದ ಹಾಗೆ ನಾವೆಲ್ಲ ಒಟ್ಟುಗೂಡಿ ನಮ್ಮೆಲ್ಲರ ಸಮಸ್ಯೆಗಳನ್ನ ಒಟ್ಟಿಗೆ ಬಗೆಹರಿಸಿಕೊಳ್ಳೋಣ ಅಂತಕ್ಕಂಥ ಮಾತು ಹೇಳ್ತಾ, ಈ ಒಂದು ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಕರ ವಸೂಲಿಗಾರರು ಅವ್ರಿಲ್ಲ ಅಂದ್ರೆ ಬಹುಶಃ ನಮ್ಮ ಅಲ್ಲಿಂದ ಕರ ಬಂದಿಲ್ಲ ಅಂದ್ರೆ ನಮ್ಮ ಇಲಾಖೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗ್ತದೆ. ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ನಂಬ್ಕೊಂಡಿರಕ್ಕಾಗೋದಿಲ್ಲ, ಹಾಗಂತ ಅದನ್ನು ಬಿಡಕ್ಕಾಗಲ್ಲ. ಒಂದ್ ಕಡೆ ಕರ ವಸೂಲಿಗಾರರು ಕೂಡ ಅವರು ಪಾಪ ಫೀಲ್ಡ್ ನಲ್ಲಿ ಹೋಗಿ ವಸೂಲಿ ಮಾಡಿ ಅದನ್ನ ನಮ್ಮ ಒಂದು ಸರ್ಕಾರಕ್ಕೆ ಕಟ್ತಕ್ಕಂಥದ್ದು, ಇದೆಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಮುಂದೆ ಹೋಗ್ಲಿಕ್ಕೆ ಒಂದು ಅನುಕೂಲ ಆಗಿದೆ. ಇಲಾಖೆ ಸದೃಢವಾಗಿ ಕೆಲಸ ಮಾಡ್ಲಿಕ್ಕೆ ಮೂಲಭೂತ ಸೌಕರ್ಯಗಳನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸಲಿಕ್ಕೆ ಇದೆಲ್ಲ ಸಹಕಾರಿಯಾಗಿದೆ ಅಂತ ಹೇಳ್ತಾ ನಾನು ಈ ಒಂದು ಸಂಘಟನೆಯನ್ನ ಅಭಿನಂದಿಸ್ತಾ ಶ್ಲಾಘಿಸ್ತಾ, ಈ ಒಂದು ಸಂಖ್ಯೆ ಕಡಿಮೆ ಇದ್ರೂ ಕೂಡ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರೆ ಅವ್ರನ್ನ ಅಭಿನಂದಿಸ್ತಾ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತಾಡಿಸ್ತೇನೆ. ಹಾಗೂ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರೇ, ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ, ಮೊಟ್ಟ ಮೊದಲನೆಯದಾಗಿ ಕರ್ನಾಟಕ ರಾಜ್ಯ ಬಿಲ್ ಕಲೆಕ್ಟರ್ ಸಂಘ ಹಾಗೂ ಕರ್ನಾಟಕ KGF ಬಿಲ್ ಕಲೆಕ್ಟರ್ ಸಂಘ ಈ ಒಂದು ನೂತನ ಕಾರ್ಯಕ್ರಮವನ್ನ ಇವತ್ತು ಉದ್ಘಾಟನೆ ಮಾಡಿದೆ. ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಅವರ ಪವರ್ ಅನ್ನ ಅವ್ರು ತೋರಿಸ್ತಾರೆ, ನಮ್ಮ ಪವರ್ ತೋರಿಸಿಲ್ಲ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿದ್ರು ನಮ್ ಕೆಲಸ ನಾವು ಮಾಡಿಲ್ಲ. ಫಸ್ಟ್ ನಾವು ಮಾಡ್ಬೇಕಾಗಿತ್ತು, ಆಮೇಲೆ ಅವ್ರಿಗೆ ಪ್ರೇರೇಪಣೆ ಆಗಿ ನಾವು ನಿಂತ್ಕೋಬೇಕಾಗಿತ್ತು. ಎನಿವೇಸ್ ಅವರಿಂದ ನಾವು ಮುಂದಿನ ವರ್ಷಗಳಲ್ಲಿ ಬರೋ ವರ್ಷಗಳಲ್ಲಿ ಈ ಒಂದು ಪ್ರೇರೇಪಣೆಯನ್ನ ಪಡ್ಕೊಂಡು ನಮ್ಮ ಎಲ್ಲ ಸಂಘಟನೆಗಳು ಒಟ್ಟಾಗಿ ಪಂಚಾಯತಿ ಕ್ಷೇಮಾಭಿವೃದ್ಧಿ ಸಂಘ ಅಂತ ಒಂದೇ ಅಲ್ಲ, ಎಲ್ಲ RDPR ವೃಂದ ಸಂಘಗಳು ಮುಂದಿನ ವರ್ಷಗಳಲ್ಲಿ ನಾವು ನಿಮ್ಮಿಂದ ಅಂತ ಹೇಳ್ತಾ, ಈ ಬಿಲ್ ಕಲೆಕ್ಟರ್ಗಳು ಪಂಚಾಯತಿಯ ಸ್ತಂಭ ಇದ್ದಂಗೆ. ನೀವೇ ಪಿಲ್ಲರ್ಸ್ ಆಫ್ ಗ್ರಾಮ ಪಂಚಾಯತ್. ನೀವು ಇಲ್ದಿರ ನೀವೇನ್ ಮಾಡ್ಬೇಕಾದ್ರೂ ಮಾಡ್ಬೋದು.
ನೀವು ವಸೂಲಿ ಮಾಡಿದ್ರೆ ನಮಗೆ ಏನು ವಸೂಲಿನೇ ಅಲ್ಲ, ಎಲ್ಲಾ ಕಾರ್ಯಕ್ರಮಗಳಲ್ಲೂ ಮುಖ್ಯ ಪಾತ್ರ ವಹಿಸೋದೇ ಬಿಲ್ ಕಲೆಕ್ಟರ್. ಬಿಲ್ ಕಲೆಕ್ಟರ್ ಇಸ್ ದ ಮೇನ್ ಡೋರ್ ಅಥವಾ ಮೇನ್ ಪಿಲ್ಲರ್ ಆಫ್ ಗ್ರಾಮ ಪಂಚಾಯತ್ ಅಂತ ಹಲವಾರು ಕಡೆ ನಾವು ಕೇಳಿದೀವಿ. ಅದಕ್ಕೆ ತಾವು ಸಾಕ್ಷಿಯಾಗಿದ್ದೀರಿ. ನಮ್ಮ KGF ತಾಲೂಕಿನ ಬಿಲ್ ಕಲೆಕ್ಟರ್ ಎಲ್ಲರೂ ಒಂದು ಇದನ್ನ ಸಾಮರ್ಥ್ಯವನ್ನು ಹೊಂದಿದ್ದಾರೆ, ಆ ಒಂದು ಎಬಿಲಿಟಿಯನ್ನು ಹೊಂದಿದ್ದಾರೆ. ನಮ್ಮ ತಾಲೂಕಲ್ಲಿ ವಸೂಲಾತಿಯಲ್ಲಾಗ್ಲಿ ಬೇರೆ ಬೇರೆ ಕೆಲಸಗಳಲ್ಲಾಗ್ಲಿ ಯಾವುದೇ ಒಂದು ಕೆಲಸ ಆಗ್ಲಿ ಬಿಲ್ ಕಲೆಕ್ಟರ್ ಹೇಳಪ್ಪ, ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ ಬಿಲ್ ಕಲೆಕ್ಟರ್ ಹೇಳಪ್ಪ ಅಂತ ಒಂದು ಇದರಲ್ಲಿ ನಾವು ನಡೀತಾ ಇದ್ದೀವಿ. ಆ ಪ್ರತಿ ಕಾರ್ಯಕ್ರಮದಲ್ಲೂ ತಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ. ತಮಗೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಮುಂದೆ ತಾವು ಇನ್ನೂ ಸದೃಢರಾಗಿ ನಮ್ಮ ಪಂಚಾಯಿತಿ ನಾವೇ ಫಸ್ಟ್ ಇರೋದು ಪ್ರತಿಯೊಂದು ಕರ ವಸೂಲಿನಲ್ಲಿ ಏನೋ ಯಾವ್ದಿದು ಈ ಮೋಡ್ ಮಾಡ್ತಾ ಇದಾರೆ, ಏನೋ ಡ್ರೈವ್ ವಸೂಲಾತಿ ಡ್ರೈವ್ ಮಾಡ್ತಾ ಇದಾರೆ. ಅದರಲ್ಲೂ ನಮ್ಮ ಬಿಲ್ ಕಲೆಕ್ಟರ್ಸ್ ಬೆಳಗ್ಗೆ 6 ಗಂಟೆಗೆ ಹೋಗಿ ಸಂಜೆ ರಾತ್ರಿ ಆಗ್ಲಿ ದಿನ ಆಗ್ಲಿ ಯಾವ್ದೋ ಒಂದು ಟೈಮಲ್ಲಿ ನಾನು ನಮ್ಮ ಬಿಲ್ ಕಲೆಕ್ಟರ್ ಫೋನ್ ಮಾಡಿದಾಗ ಸರ್ ವಸೂಲಿಯಲ್ಲಿದ್ದೀನಿ 6 ಗಂಟೆಗೆ ಬೆಳಿಗ್ಗೆ. ಸೊ ಅಂತ ಒಂದು ಕಾರ್ಯಗಳನ್ನ ತಾವು ಮಾಡ್ತಾ ಇದ್ದೀರಿ. ತಾವು SDA ಮತ್ತು ಕಾರ್ಯದರ್ಶಿಗಳಿಗೆ ಸಪೋರ್ಟ್ ಆಗಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಧೈರ್ಯವಾಗಿ ನಿಂತ್ಕೊಂಡಿದ್ದೀರಿ ಅಂತ ಈ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾ, ನನಗೆ ಈ ಒಂದು ಸಭೆಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಯಾಕಂತಂದ್ರೆ ಈ ಒಂದು ಏನು ನಮ್ಮ KGF ತಾಲೂಕು ಬಿಲ್ ಕಲೆಕ್ಟರ್ಸ್ ಇರ್ಬೋದು, ಮತ್ತೆ ಯಾರೇ PDO ಇರ್ಬೋದು, ಅವರೆಲ್ಲ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ಈ ಒಂದು ಮೆಸೇಜು ನಮ್ಮ ಶಾಸಕರ ಒಂದು ಗಮನಕ್ಕೂ ಕೂಡ ಹೋಗಿದೆ ಅಂತ ಕೂಡ ಒಂದು ದೊಡ್ಡ ಮಾತು ಹೇಳಿದ್ರು. ಕೇಳಿಸ್ಕೊಂಡ್ರಲ್ಲ, ಅದು ಎಲ್ಲರಲ್ಲೂ ಪಡೆಯೋಕ್ಕಾಗಲ್ಲ. ಈಗ ಜಿಲ್ಲಾ ಮಟ್ಟದಲ್ಲಿ ಕೂಡ ಅಷ್ಟೇ, ನಾವು ವಸೂಲಾತಿಯಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ನಾವು ಫಸ್ಟ್ ಇದ್ದೀವಿ. ಅದನ್ನು ಯಾಕಂತಂದರೆ ಇದು ಬೇರೆ ಇಲಾಖೆಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಇದು ನಮ್ಮ ಇಲಾಖೆ, ಇದು ಒಂದು ಫ್ಯಾಮಿಲಿ, ಆಡಿಪೇರು ಫ್ಯಾಮಿಲಿ, ಆಡಿಪೇರ್ ಒಂದು ಕುಟುಂಬ ಇದು ಅಲ್ವಾ. ನಾವೆಲ್ಲರೂ ಕೂಡ ಈ ಬಿಲ್ ಕಲೆಕ್ಟ್ರು, ಅವ್ನು ವಾಟರ್ ಮ್ಯಾನು, ಅವನು ಇನ್ನೊಂದು, ಅವನು ಜವಾನು ಅನ್ನೋ ಭೇದ ಭಾವ ನಮ್ಮಲ್ಲಿಲ್ಲ. ಯಾಕಂತಂದ್ರೆ ಈ ತಾಯಿ ಸಮಾನ, ತಾಯಿ ಗೊತ್ತಿರ್ತದೆ. ಏನ್ ತಾಯಿಗೆ ಗೊತ್ತು? ಯಾವ ಮಗುಗೆ ಏನ್ ಕೊಡ್ಬೇಕು, ಯಾವ ಮಗುಗೆ ಎಷ್ಟು ಅಶ್ವಾಗ್ತಾ ಇದೆ, ಆ ಮಗು ಅಳ್ತಾ ಇರೋದು ನಿಲ್ಸ್ಬೇಕಂದ್ರೆ ನಾವು ಆ ಮಗು ಏನ್ ಕೊಡ್ಬೇಕು ಅಂತ ನಮಗ್ ಮಾತ್ರ ಗೊತ್ತು, ಬೇರೆ ಗೊತ್ತಿಲ್ಲ. ಗೊತ್ತಿದ್ಯಾ? ಅದೇ ರೆವಿನ್ಯೂ ಇಲಾಖೆ ಇರ್ಬೋದು, ಅದೇ ಪೊಲೀಸ್ ಇಲಾಖೆ ಇರ್ಬೋದು. ಅದೇ ಒಂದು ಪೊಲೀಸ್ ಅವರು ಒಂದು ಊರಲ್ಲಿ ಬಂದ್ರೆ ಜನ ಓಡ್ತಾರೆ, ಅಯ್ಯೋ ನಮ್ಗೆ ನಿಡ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಓಡ್ತಾರೆ. ಅದೇ ರೆವಿನ್ಯೂ ಇಲಾಖೆ ಬಂದ್ರೆ ಏನೋ ತಕರಾರಿದೆಪ್ಪ, ಜಮೀನು ಇನ್ನೊಂದು ಮತ್ತೊಂದು ಅಂತೇಳಿ ಭಯ ಪಡ್ತಾರೆ. ಅದೇ ಒಂದು ಪಂಚಾಯತ್ ಅಧಿಕಾರಿ ಆಗ್ಲಿ, ಮೆಂಬರ್ ಯಾರೇ ಒಬ್ರು ಹೋದ್ರು ಕೂಡ ವಾಟರ್ ಮ್ಯಾನ್ ಏನ್ ಪಂಚಾಯತಿ ಅವ್ರು ಬಂದಿದ್ದಾರಪ್ಪ, ಏನೋ ಒಂದು ನಮ್ಗೆ ತಂದಿದ್ದಾರೆ ಸರ್ಕಾರದಿಂದ, ಏನೋ ಕೊಡ್ತಾರಪ್ಪ ಅನ್ನೋ ಮನೋಭಾವ ಜನರಲ್ಲಿದೆ. ಅವ್ರು ಹೇಳಿದ್ ನಿಜಾನೆ. ಅದನ್ನ ಇನ್ನ ನಾವು ಕೆಡಿಸ್ಕೊಳ್ಳೋದು ಬೇಡ. ಅದು ನಮ್ಗೆ ಅದೃಷ್ಟ ಎಷ್ಟಿದ್ರೆ ಅಷ್ಟಾಗುತ್ತೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ನಾವು ಸಂಪಾದನೆ ಮಾಡಬೇಕು, ತಿನ್ನಬೇಕು ಅಂತ ಏನಿಲ್ಲ. ನಮ್ಮಿಂದ ಇದು ಮಾನವ ಜನ್ಮ ಅಲ್ವಾ. ಮಾನವ ಜನ್ಮದಲ್ಲಿ ಇವರು ಯಾರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾರೆ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಮಾಡಿದೆ, ಏನೇನ್ ಕಂಡೆ ಅಲ್ಲ ಅಲ್ವಾ, ಆಡಿದೆಯಲ್ಲ. ಬೇಡ, ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟೇ ಸಾಕು. ದಯವಿಟ್ಟು ಸಾಧ್ಯವಾದಷ್ಟು ಎಲ್ರಿಗೂ ಕೂಡ ನಾವು ಹೆಲ್ಪ್ ಮಾಡುವಂತ ಕೆಲಸಗಳು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಇದು ಬಾರಿ ಒಳ್ಳೆಯದು. ಈಗ ನಮ್ಮ ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಏಜೆಂಟ್ ಅವರು ಕೂಡ ಹೇಳಿದ್ರು, ಏನಂತ ಇನ್ನು ಮುಂದಿನ ವರ್ಷದಲ್ಲಿ ನಾವು ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಭಾರಿ ವಿಜೃಂಭಣೆಯಿಂದ ಭಾರಿ ಚೆನ್ನಾಗಿ ಮಾಡಬೇಕು ಅಂತ ಕೂಡ ಹೇಳಿದ್ರು. ಅದು ನಿಜಾನೇ. ನಾವು ಫಸ್ಟು ಶಿಕ್ಷಣ, ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸಂವಿಧಾನದಲ್ಲಿ ಶಿಕ್ಷಣ, ಹೋರಾಟ, ಸಂಘಟನೆ ಅಲ್ವಾ, ಅದು ಇರಲೇಬೇಕು. ಸುಮ್ಮನೆ
ಅದೇನು ಅವನು ಆ ಕಡೆ ಹೇಳಿದ್ರೆ ಇವ್ನು ಈ ಕಡೆ ಹೇಳೋದು ಅದೆಲ್ಲ ಇಟ್ಕೋಬಾರ್ದು. ನಾವೆಲ್ಲ ಒಂದೇ, ಯಾರಿಗೇ ಕಷ್ಟ ಆಗಲಿ, ಯಾರಿಗೇ ಸುಖ ಆಗಲಿ, ನಾವೆಲ್ಲ ಹೋಗ್ಬೇಕು, ಅದನ್ನು ಸ್ಪಂದಿಸ್ಬೇಕು, ಅದನ್ನು ಸಾಲ್ವ್ ಮಾಡಬೇಕು. ಅದು ನ್ಯಾಯಬದ್ಧವಾಗಿ ಇರಬೇಕು. ಯಾಕಂದ್ರೆ ನಾವಿರುವುದೇ 3 ಸಿಸ್ಟಮ್ ಅಲ್ಲಿ ಅಲ್ವಾ? 3 ಸಿಸ್ಟಮ್ ಅಂದ್ರೆ 3 ಹಂತದ ಸರ್ಕಾರ: ಗ್ರಾಮ ಮಟ್ಟದ ಸರ್ಕಾರ, ತಾಲೂಕು ಮಟ್ಟದ ಸರ್ಕಾರ, ಜಿಲ್ಲಾ ಮಟ್ಟದ ಸರ್ಕಾರ ಅಲ್ವಾ? ಏನು ಅಧಿಕಾರ ವಿಕೇಂದ್ರೀಕರಣ, ಅಧಿಕಾರ ಒಬ್ಬೊಬ್ಬರಿಗೆ ಅಧಿಕಾರ ಇಲ್ಲ, ಎಲ್ಲರಿಗೂ ಕೂಡ ಅಧಿಕಾರ ಇದೆ. ಅದರ ಬಗ್ಗೆ ಕೂಡ ನಾವು ಕೆಲವೆಲ್ಲ ಕೂಡ ಅವೇರ್ನೆಸ್ ಕೊಡುವಂತ ಕಾರ್ಯಕ್ರಮಗಳು ತುಂಬಾ ಮಾಡ್ತಾ ಇದ್ದೀವಿ. ಜನರ ಒಂದು ಜೀವನೋಪಾಯ ವೃದ್ಧಿ ಆಗ್ಬೇಕಂದ್ರೆ ನಾವೇನೇನ್ ಮಾಡಬೇಕು, ಯಾವ ತರ ಮಾಡಬೇಕು, ಪ್ರತಿಯೊಬ್ಬರು ಕೂಡ ನಾವು ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಕೆಲಸ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಮನೆಯಿಂದ ಅವ್ರು ಕರ್ಕೊಂಡು ಬೇರೆ ತರ ಏನಾಗುತ್ತೆ ಅದು ಸೆಕೆಂಡ್. ಆ ಮನೆಯಿಂದ ಅವ್ರು ಕರ್ಕೊಂಡು ಬಂದು ಅವ್ರು 340 ಎಷ್ಟಮ್ಮ ಹೇಳಿ ಮೇಡಮ್ ಅವರ 349 ರೂಪಾಯಿ ನಾವು ಕೊಡುವಂತ ಕೆಲಸಗಳು ಮಾಡ್ತಾ ಇದ್ವಿ. ಮೆಟೀರಿಯಲ್ ಸೇರ್ಕೊಂಡ್ರೆ ಎಷ್ಟಾಯ್ತು ಅಲ್ವಾ? ಆಯ್ತಾ? ಹಾಗಾಗಿ ನಾವೆಲ್ಲ ಕೂಡ ಈ ಕೆಲಸಗಳು ಅಚ್ಚುಕಟ್ಟಾಗಿ ನಾವು ಮಾಡ್ಬೇಕಾಗುತ್ತೆ. ಯಾವುದು ಕೂಡ ನನ್ನ ಮನೋಭಾವ ಏನಪ್ಪ ಅಂತಂದ್ರೆ, ಇಲ್ಲಿ ನಾವು KGF ತಾಲೂಕಿಗೆ 16 ಗ್ರಾಮ ಪಂಚಾಯತಿನೇ ಇರ್ಬೋದು, ಎಲ್ಲ ಒಳ್ಳೆಯವರಿದ್ದೀರಿ. ನಾನು ಯಾಕಂದ್ರೆ ಈ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿಯನ್ನ ನಾವು ಆಲ್ರೆಡಿ 2021 ಇರಬೇಕು. ಆವಾಗ ನಾನು ಅದನ್ನು ಸಪರೇಟ್ ಮಾಡುವಾಗ ಅಲ್ಲಿ ಎಲ್ಲಿ ಅದು ಹಾಸ್ಟೆಲ್ ಇತ್ತಲ್ಲ, ಸಮಾಜ ಕಲ್ಯಾಣ ಆಫೀಸ್ ಸೋಮನಾಥ್ಪುರದಲ್ಲಿ ಅದನ್ನ ಸಪರೇಟ್ ಮಾಡುವುದೇನೋ ಸ್ವಲ್ಪ ಅನುಭವ ಇದೆ. ಹಾಗಾಗಿ ನನಗೆ ಇವು ಆಗಿದ್ದೀನಿ, ನಾನು ಇವು ನಿಮ್ಮ ಮೇಲೆ ಕುದುರೆ ಮೇಲೆ ಕೂತ್ಕೊಂಡು ಸವಾರಿ ಮಾಡಬೇಕು ಅಂತ ಏನೂ ಇಲ್ಲ. ನಾನು ಕೂಡ ನಿಮ್ಮಲ್ಲಿ ಒಬ್ಬರ ತರ ಕೆಲಸ ಮಾಡ್ತೀನಿ. ಎಲ್ಲರೂ ಸೇರಿ ಒಂದು ಗೌರವ ಗಂಧೆ ಅನ್ನೋದು ನಾವು ಕಾಪಾಡಬೇಕು. ಅಮ್ಮ ಅವರು, ಮೇಡಮ್ ಅವರು ಕೂಡ ತಾಯಿ ತರ ಸಮಾನ. ಅವರು ಕೂಡ ಗೊತ್ತು ಏನೇನು ಮಾಡ್ಬೇಕು, ಹೆಂಗ್ ಮಾಡ್ಬೇಕು. ಡೆವಲಪ್ಮೆಂಟ್ ಅಂದ್ರೆ ಭಾರಿ ಅಯ್ಯಮ್ಮನಿಗೆ ಭಾರಿ ಇಷ್ಟ. ಯಾಕಂದ್ರೆ ಮೊನ್ನೆ ಪಾಪ ಇವ್ರು ನಮ್ಮ ನರಸಿಂಹಮೂರ್ತಿ ಅಧ್ಯಕ್ಷರು ಇದ್ರು, ಕೇಳಿ ನಮ್ಮ ಆಫೀಸ್ ಮುಂದೆ ಬಂದು ನೋಡಿ, ಇವರೇ ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ನಾವು ಖುಷಿ ಆಗ್ತಾ ಇದೆ, ಮಾಡಿ ಅಷ್ಟೇ ಮೇಡಮ್, ಬನ್ನಿ ಮೇಡಮ್ ಒಳಗಡೆ. ಇಲ್ಲ ನನ್ಗೆ ಗೊತ್ತಾಯ್ತು ಬಿಡಿ ಅಂತೇಳಿ ಖುಷಿಯಾಗಿ ಮಾತಾಡ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಕೂಡ ಮೇಡಮ್ ಅವರ ಒಂದು ಗಮನಕ್ಕೆ ಒಂದು ಮೆಸೇಜ್ ಹೋಗ್ಬೇಕು. ನಾವು ಮಾಡ್ತಾ ಇದ್ದೀವಿ ಕೆಲಸ ಅಂತಂದ್ರೆ ಸಾಕಷ್ಟು. ಏನಪ್ಪ ಏನು ಅದರಲ್ಲಿ ನಮ್ಮ ಮನಸ್ಸಿಗಾದ್ರೂ ನಮ್ಗೆ ಸಮಾಧಾನ ಬೇಕು. ನಮ್ಗೆ ಮಾಡುವಂತ ಕೆಲಸ ನಮ್ಮ ಮನಸ್ಸಿಗೆ ಆ ದೇವರನ್ನು ಇದ್ದಾರೆ, 100% ದೇವರಿದ್ದಾರೆ. ಇಲ್ಲ ಅಂತ ಮಾತ್ರ ಯಾರು ಅಂದ್ಕೋಬೇಡಿ. ಆ ದೇವ್ರನ್ನ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಕೆಲಸ ಮಾಡಿ ಈ ಒಂದು ತಾಲೂಕನ್ನ ಒಂದು ಅಭಿವೃದ್ಧಿ ಮಾಡೋಣ. ಈ ಸಂಘಟನೆ ಕೂಡ ಒಳ್ಳೆಯ ತರ ಆಗ್ಲಿ. ಅದನ್ನ ನನ್ನ ಸಪೋರ್ಟು ಎಷ್ಟು ಬೇಕೋ ಅಷ್ಟೆಲ್ಲ ಕೂಡ ನಿಮಗೆ ನಾನು ಇರೋಷ್ಟು ದಿನ ಇರ್ತದೆ ಅಂತ ನಾನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಾನು 2 ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ ಕೂಡ ಹೊಂದಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.